ಶಿವಮೊಗ್ಗದಲ್ಲಿ ಸ್ಟೇಡಿಯಂ ತುಂಬಾ ನೀರು. ರಸ್ತೆ ಬದಿ ಲಾರಿ ನಿಲ್ಲಿಸಿದವರಿಗೆ ಪೊಲೀಸರು ಶಾಕ್. ಜೈಲಿನಲ್ಲಿ ಗೆಳೆಯ ಪ್ರದೋಷ್ ಮೇಲೆ ಸಿಟ್ಟಾಗಿದ್ಯಾಕೆ ನಟ ದರ್ಶನ್? ಎಲ್ಲದರ ಡೀಟೇಲ್ಸ್ ಕೊಡ್ತೀವಿ ಕರ್ನಾಟಕ ಟಾಪ್ 20ಯಲ್ಲಿ. ನಾರಾಯಣಪುರ ಜಲಾಶಯದಿಂದ ಕೃಷ್ಣಾ ನದಿಗೆ ಭಾರಿ ಪ್ರಮಾಣದ ನೀರು ಬಿಡುಗಡೆಯಾಗಿದೆ. 33.33 ಟಿಎಂಸಿ ಸಾಮರ್ಥ್ಯದ ನಾರಾಯಣಪುರ ಜಲಾಶಯದಲ್ಲಿ ಬರೋಬ್ಬರಿ 30.001 ಟಿಎಂಸಿ ಸಂಗ್ರಹ ಇದೆ. ನಾರಾಯಣಪುರ ಡ್ಯಾಂನ 22 ಗೇಟ್ಗಳ ಮೂಲಕ ಕೃಷ್ಣಾ ನದಿಗೆ 68,480 ಕ್ಯೂಸೆಕ್ಸ್ ನೀರು ರಿಲೀಸ್ ಮಾಡಲಾಗಿದೆ. ಸದ್ಯ ಜಲಾಶಯಕ್ಕೆ 65,000 ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇದ್ದು, ಪ್ರವಾಹದ ಭೀತಿ ಹಿನ್ನೆಲೆ ಯಾದಗಿರಿ ಜಿಲ್ಲಾಡಳಿತದಿಂದ ಹೈ ಅಲರ್ಟ್ ಘೋಷಿಸಲಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಕೃಷ್ಣಾ ಭೀಮಾ ನದಿ ತೀರದ 80 ಗ್ರಾಮಗಳನ್ನು ಪಟ್ಟಿ ಮಾಡಲಾಗಿದ್ದು, ಪ್ರವಾಹಕ್ಕೆ ಒಳಗಾಗುವ 80 ಗ್ರಾಮಗಳಲ್ಲಿ ಈಗಾಗಲೇ ನೋಡಲ್ ಅಧಿಕಾರಿಗಳ ಮೂಲಕ ಜಾಗೃತಿ ಮೂಡಿಸಲಾಗಿದೆ. ಯಾರೂ ನದಿಯ ತೀರಕ್ಕೆ ಹೋಗದೆ ಅಗತ್ಯ ಎಚ್ಚರಿಕೆ ವಹಿಸಬೇಕು ಅಂತ ಅರಿವು ಮೂಡಿಸಲಾಗಿದೆ. ಇನ್ನು ಈಗಾಗಲೇ 32 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 32 ಕಾಳಜಿ ಕೇಂದ್ರಗಳನ್ನು ತೆರೆಯಲು ಸ್ಥಳ ಗುರುತಿಸಲಾಗಿದೆ ಅಂತ ಡಿಸಿ ಸುಶೀಲಾ ಬಿ ತಿಳಿಸಿದ್ದಾರೆ. ನಾರಾಯಣಪುರ ಡ್ಯಾಮ್ ಇಂದ ಇವತ್ತಿಗೆ 68,000 ಕ್ಯೂಸೆಕ್ಸ್ ಅಷ್ಟು ನೀರನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ನೀರಿನ ಬಿಡುಗಡೆ ಪ್ರಮಾಣ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಯಾದಗಿರಿ ಜಿಲ್ಲೆಯ ಪ್ರತ್ಯೇಕವಾಗಿ 80 ಗ್ರಾಮಗಳ ಸಾರ್ವಜನಿಕರಿಗೆಲ್ಲರಿಗೂ ನಮ್ಮ ವಿನಂತಿ ಏನಂದರೆ, ಸೊ ಸಾಧ್ಯವಾದಷ್ಟು ಯಾರೂ ಸಹ ನದಿ ದಂಡಿಗೆ ಹತ್ತಿರಗೆ ಹೋಗಬೇಡಿ. 32 ಕಾಳಜಿ ಕೇಂದ್ರಗಳನ್ನ ನಾವು ಗುರುತಿಸಿದ್ದೀವಿ. ಮಹಾರಾಷ್ಟ್ರ ಸೇರಿ ಕೃಷ್ಣಾ ನದಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಭಾರೀ ಮಳೆ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲೆಗೂ ನಿಧಾನಕ್ಕೆ ಪ್ರವಾಹ ಭೀತಿ ಎದುರಾಗ್ತಾ ಇದೆ. ನಾರಾಯಣಪುರ ಜಲಾಶಯದಿಂದ ಕೃಷ್ಣಾ ನದಿಗೆ ಸದ್ಯ 68,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ. ನದಿಗೆ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬರ್ತಾ ಇರೋದ್ರಿಂದ ದೇವದುರ್ಗ ತಾಲೂಕಿನ ಹೂವಿನಹೆಡಗಿ ಕೃಷ್ಣಾ ಸೇತುವೆ ಬಳಿಯ ಗಡ್ಡೆಗೂಳಿ ಬಸವೇಶ್ವರ ದೇವಸ್ಥಾನ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ದೇವಸ್ಥಾನದ ಛಾವಣಿ ಮೇಲ್ಭಾಗದಲ್ಲಿ ನೀರು ಹರಿತಾ ಇದೆ. 1.5 ಲಕ್ಷ ಕ್ಯೂಸೆಕ್ ನೀರು ಹರಿದರೆ ಹೂವಿನಹೆಡಗಿ ಸೇತುವೆ ಮುಳುಗಡೆಯಾಗಲಿದೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದರೆ ಸೇತುವೆ ಮುಳುಗಡೆಯಾಗಲಿದ್ದು, ರಾಯಚೂರಿನಿಂದ ಯಾದಗಿರಿ ಕಲಬುರಗಿ ರಸ್ತೆ ಸಂಪರ್ಕ ಕಡಿತವಾಗಲಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ಧಾರಾಕಾರ ಮಳೆ ಸುರಿತಾ ಇದೆ. ಧಾರಾಕಾರ ಮಳೆಯ ಪರಿಣಾಮ ಜಿಲ್ಲೆಯ ಕೆರೆ ಕಟ್ಟೆಗಳು ಜಲಾಶಯಗಳು ಭರ್ತಿಯಾಗಿವೆ. ಆದರೆ ಮಳೆಗೆ ಕೆಎಸ್ಸಿಎ ಸ್ಟೇಡಿಯಂ ಸಹ ಸಂಪೂರ್ಣ ಜಲಾವೃತವಾಗಿದೆ. ಶಿವಮೊಗ್ಗದ ನವುಲೆ ಕೆರೆಯ 31 ಎಕರೆ ಪ್ರದೇಶದಲ್ಲಿ 26 ಎಕರೆ ಜಾಗದಲ್ಲಿ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಿಸಲಾಗಿದೆ. ಪ್ರತಿ ಮಳೆಗಾಲದಲ್ಲಿ ಕೆರೆ ತುಂಬಿ ಸ್ಟೇಡಿಯಂ ಜಲಾವೃತವಾಗುತ್ತೆ. ಈ ಬಾರಿಯೂ ಸ್ಟೇಡಿಯಂ ಸಂಪೂರ್ಣ ಜಲಾವೃತವಾಗಿದ್ದು, ಇದು ಕೆರೆಯೋ ಸ್ಟೇಡಿಯಮೋ ಅನ್ನುವ ಅನುಮಾನ ಸಾರ್ವಜನಿಕರನ್ನ ಕಾಡ್ತಾ ಇದೆ. ಇತ್ತ ಸಾಗರದ ಗಾಂಧಿನಗರ ಬಡಾವಣೆಯಲ್ಲಿ 3 ಮನೆಗಳು ಧರೆಗುರುಳಿವೆ. ಹಬೀಬಾ, ಇನಾಯತ್ ಹಾಗೂ ನಿಸಾರ್ ಎಂಬುವರು ಮನೆ ಕಳೆದುಕೊಂಡು ಕಂಗಾಲಾಗಿದ್ದಾರೆ. ಮನೆ ಬಿದ್ದರೂ ಸ್ಥಳಕ್ಕೆ ಬಾರದ ನಗರಸಭೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗದ ಪ್ರಮುಖ ರಸ್ತೆಗಳ ಬದಿಯಲ್ಲಿ ಭಾರೀ ವಾಹನಗಳನ್ನು ನಿಲ್ಲಿಸಿದ್ದವರಿಗೆ ಸಂಚಾರಿ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ನೀವು ನೋಡ್ಬೋದಾಗಿದೆ, ನಾವು ಇವತ್ತು ಶಿವಮೊಗ್ಗದ KSCA ಕ್ರಿಕೆಟ್ ಸ್ಟೇಡಿಯಂ ಬಳಿ ಇದ್ದೀವಿ. KSCA ಕ್ರಿಕೆಟ್ ಸ್ಟೇಡಿಯಂ ಕೂಡ ಸಂಪೂರ್ಣ ನೀರಿನಿಂದ ಜಲಾವೃತವಾಗಿದೆ. ನೋಡ್ಬೋದಾಗಿದೆ, ಸ್ಟೇಡಿಯಂಗೆ ಮೊದಲು ಇದು ಕೆರೆಯಾಗಿತ್ತು, ನವುಲೆ ಕೆರೆಯಾಗಿತ್ತು. 31 ಎಕರೆ ಪ್ರದೇಶದಲ್ಲಿ ಈ ಒಂದು ಕೆರೆ ಇತ್ತು. ಆದರೆ ಆ ಕೆರೆಯನ್ನೇ ಮುಚ್ಚಿ 26 ಎಕರೆ ಪ್ರದೇಶದಲ್ಲಿ KSCA ಸ್ಟೇಡಿಯಂ ನಿರ್ಮಾಣ ಆಗಿದೆ. ರೇಣುಕಾಸ್ವಾಮಿಯನ್ನ ಭರ್ಭರವಾಗಿ ಹತ್ಯೆಗೈದ ದರ್ಶನ್ ಅಂಡ್ ಗ್ಯಾಂಗ್ನ ಮತ್ತಷ್ಟು ಕ್ರೌರ್ಯ ಬಯಲಾಗಿದೆ. ಪಟ್ಟಣಗೆರೆ ಶೆಡ್ನ ಸಿಸಿಟಿವಿಯಲ್ಲಿ ರೇಣುಕಾಸ್ವಾಮಿ ಶವವನ್ನ ಎಳೆದೊಯ್ಯುವ ದೃಶ್ಯ ಸೆರೆಯಾಗಿದೆಯಂತೆ. ಇನ್ನು ಮಾರಣಾಂತಿಕ ಹಲ್ಲೆ ನಂತರ ಶೆಡ್ನಿಂದ ದರ್ಶನ್, ವಿನಯ್, ಪ್ರದೋಷ್, ನಾಗರಾಜ್ ತೆರಳಿದ್ರು. ನಿತ್ರಾಣವಾಗಿದ್ದಂತಹ ರೇಣುಕಾಸ್ವಾಮಿ ಮೇಲೆ ನಿಖಿಲ್, ಪವನ್, ರಾಘವೇಂದ್ರ ಮತ್ತೆ ಹಲ್ಲೆ ಮಾಡಿದ್ರು. ಇನ್ನು ನಿಖಿಲ್, ಪವನ್ ಉಳಿದವರು ರೇಣುಕಾಸ್ವಾಮಿ ಮೃತದೇಹವನ್ನ ಶಿಫ್ಟ್ ಮಾಡಿದ್ರು. ಶೆಡ್ನ ಒಂದು ರೂಮ್ನಿಂದ ಮತ್ತೊಂದು ರೂಮ್ಗೆ ಶವವನ್ನ ಎಳೆದೊಯ್ಯಲಾಗಿತ್ತು. ರೂಮ್ ದ್ವಾರದಲ್ಲಿದ್ದಂತಹ ಸಿಸಿಟಿವಿಯಲ್ಲಿ ಈ ವಿಡಿಯೋ ರೆಕಾರ್ಡ್ ಆಗಿದೆಯಂತೆ. ಇದನ್ನ ಗಮನಿಸಿದಂತಹ ವಿನಯ್ ಸಿಸಿಟಿವಿ ಫುಟೇಜ್ ಡಿಲೀಟ್ ಮಾಡಿದ್ದ. ಈ ಸಿಸಿಟಿವಿ ವಿಡಿಯೋ ರಿಟ್ರೀವ್ ಆದ್ರೆ ಪೊಲೀಸರಿಗೆ ಮತ್ತೊಂದು ಪ್ರಬಲ ಸಾಕ್ಷ್ಯ ಸಿಗಲಿದೆ. ಇನ್ನು ಸೆಲ್ನಲ್ಲೇ ಆರೋಪಿ ಪ್ರದೋಷ್ ಮೇಲೆ ನಟ ದರ್ಶನ್ ಕೂಗಾಡಿ ನಿಂದಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೊಲೆ ಬಳಿಕ ಸಂಪೂರ್ಣ ಜವಾಬ್ದಾರಿ ಹೊತ್ತಿದ್ದಂತಹ ಪ್ರದೋಷ್ ಆತನ ಎಡವಟ್ಟಿನಿಂದಾನೇ ನಾವೆಲ್ಲ ಜೈಲ್ ಸೇರಿದ್ದಾಯ್ತು ಅಂತ ದರ್ಶನ್ ಸಿಟ್ಟಾಗಿದ್ದಾರಂತೆ. ಇನ್ನು ರೇಣುಕಾಸ್ವಾಮಿ ಮೇಲೆ ದರ್ಶನ್ ಹಲ್ಲೆ ಮಾಡುವುದನ್ನ ಪ್ರದೋಷ್ ಸೆರೆ ಹಿಡಿದಿದ್ದಾರಂತೆ. 3 ಸೆಕೆಂಡ್ಗಳ ವಿಡಿಯೋದಲ್ಲಿ ದರ್ಶನ್ ಕ್ರೌರ್ಯ ಬಯಲಾಗುತ್ತಾ ಕಾದು ನೋಡಬೇಕು. ಇನ್ನು ಕಾಮಾಕ್ಷಿಪಾಳ್ಯ ಪೊಲೀಸರು ಪ್ರದೋಷ್ನ ಐಫೋನ್ ಅನ್ನ ಸಿಐಡಿ ಟೆಕ್ನಿಕಲ್ ಸೆಲ್ಗೆ ರವಾನೆ ಮಾಡಿ ವಿಡಿಯೋ ರಿಟ್ರೀವ್ಗೆ ಮುಂದಾಗಿದ್ದಾರೆ. ಒಂದು ವೇಳೆ ವಿಡಿಯೋ ರಿಟ್ರೀವ್ ಆದ್ರೆ ಕೇಸ್ಗೆ ಮಹತ್ತರ ಸಾಕ್ಷ್ಯ ಲಭ್ಯ ಆಗೋದ್ರಲ್ಲಿ ಅನುಮಾನವೇ ಇಲ್ಲ.
ಬಡವರು ಶ್ರಮಿಕರ ಹೊಟ್ಟೆ ತುಂಬಿಸ್ತಾ ಇದ್ದಂತಹ ಇಂದಿರಾ ಕ್ಯಾಂಟೀನ್ ಕೊನೆಗೂ ರೀಓಪನ್ ಆಗಿದೆ. ಕಳೆದ 15 ದಿನಗಳಿಂದ ಬಂದ್ ಆಗಿದ್ದಂತಹ ಜಯನಗರ, ಬಸವನಗುಡಿ, ಪದ್ಮನಾಭನಗರ, ಚಿಕ್ಕಪೇಟೆ, ಆಡ್ಗೋಡಿ ಸೇರಿದಂತೆ ಬೆಂಗಳೂರು ದಕ್ಷಿಣದ 10ಕ್ಕೂ ಹೆಚ್ಚು ಕಡೆ ಇಂದಿರಾ ಕ್ಯಾಂಟೀನ್ಗಳು ರೀಓಪನ್ ಆಗಿವೆ. ಇನ್ನು ಇಂದಿರಾ ಕ್ಯಾಂಟೀನ್ ಆಹಾರವನ್ನೇ ನಂಬಿದಂತಹ ಬಡವರ ಪರದಾಟದ ಬಗ್ಗೆ ಪಬ್ಲಿಕ್ ಟಿವಿ ವರದಿಯನ್ನ ಮಾಡಿತ್ತು. ಇನ್ನು ಪಬ್ಲಿಕ್ ಟಿವಿ ವರದಿ ಬಳಿಕ ಎಚ್ಚೆತ್ತಂತಹ ಅಧಿಕಾರಿಗಳು ಕೊನೆಗೂ ಆಹಾರ ಪೂರೈಕೆ ಮಾಡ್ತಿದ್ದಾರೆ. ಕ್ಯಾಂಟೀನ್ಗಳಿಗೆ ಆಹಾರ ಪೂರೈಕೆ ಗುತ್ತಿಗೆ ಪಡೆದಿದ್ದಂತಹ ಶಫ್ಟೆಕ್ ಕಂಪನಿಗೆ ಬಿಬಿಎಂಪಿ ಬಾಕಿ ಹಣ ಪಾವತಿ ಮಾಡದ ಕಾರಣ ಕ್ಯಾಂಟೀನ್ಗಳಿಗೆ ಬೀಗ ಬಿದ್ದಿತ್ತು. ಇನ್ನು ರಾಹುಲ್ ಗಾಂಧಿ ಓಪನ್ ಮಾಡಿದಂತಹ ಜಯನಗರ ವಾರ್ಡ್ 153ರ ಕ್ಯಾಂಟೀನ್ ಕೂಡ ಮುಚ್ಚಿದಂತಹ ಪೈಕಿ ಒಂದಾಗಿತ್ತು. ಈ ಸಂಬಂಧ ಪಬ್ಲಿಕ್ ಟಿವಿ ಸುದ್ದಿ ಪ್ರಸಾರದ ಬೆನ್ನಲ್ಲೇ ಎಚ್ಚೆತ್ತಂತಹ ಅಧಿಕಾರಿಗಳು ಗುತ್ತಿಗೆ ಕಂಪನಿ ಜೊತೆ ಮಾತುಕತೆಯನ್ನ ನಡೆಸಿ ಕೊನೆಗೂ ಕ್ಯಾಂಟೀನ್ಗಳ ಪುನಾರಂಭ ಮಾಡಿಸಿದೆ. ಮೈಸೂರಿನ ಚೆಲುವಾಂಬ ಆಸ್ಪತ್ರೆಯಲ್ಲಿ ಶಂಕಿತ ಡೆಂಗಿ ಜ್ವರಕ್ಕೆ 6 ವರ್ಷದ ಬಾಲಕ ಬಲಿಯಾಗಿದ್ದಾನೆ. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ದೊಡ್ಡಳ್ಳಿ ಗ್ರಾಮದ ನಂದಿನಿ ಸೋಮಶೇಖರ್ ದಂಪತಿಯ ಮಗ ಚಿರಂತ್ ಗೌಡ ಮೃತ ಬಾಲಕ. ಕಳೆದ ಮಂಗಳವಾರದಿಂದ ಬಾಲಕ ಜ್ವರದಿಂದಾಗಿ ಕೆಆರ್ ನಗರ ತಾಲೂಕಿನ ಬೇರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದ. ಇನ್ನು ಬಾಲಕ ಗುಣಮುಖವಾಗದ ಹಿನ್ನೆಲೆಯಲ್ಲಿ ಕೆಆರ್ ನಗರ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ. ಅತ್ತ ಶಿವಮೊಗ್ಗ ಜಿಲ್ಲೆ ಸಾಗರ ಪಟ್ಟಣದಲ್ಲಿ ಶಂಕಿತ ಡೆಂಗಿ ಜ್ವರಕ್ಕೆ 5 ವರ್ಷದ ಬಾಲಕ ಸಾವನ್ನಪ್ಪಿದ್ದಾನೆ. ಇನ್ನು 5 ದಿನದಿಂದ ತೀವ್ರ ಜ್ವರದಿಂದ ಬಳಲ್ತಾ ಇದ್ದಂತಹ ಬಾಲಕ ಮಹಮ್ಮದ್ ಆಯಾನ್ಗೆ ಸಾಗರದ ಆಸ್ಪತ್ರೆಯಲ್ಲಿ ಪೋಷಕರು ಚಿಕಿತ್ಸೆಯನ್ನ ಕೊಡಿಸಿದ್ರು. ಜ್ವರ ವಾಸಿಯಾಗ್ತಿದ್ದಾಗ ಹೆಚ್ಚಿನ ಚಿಕಿತ್ಸೆಗೆ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ರು. ಆದರೆ ಇವತ್ತು ಚಿಕಿತ್ಸೆ ಫಲಿಸದೆ ಬಾಲಕ ಮೃತಪಟ್ಟಿದ್ದಾನೆ. ಇನ್ನು ಡೆಂಗಿ ಮಹಾಮಾರಿ ಮಕ್ಕಳನ್ನೇ ಹೆಚ್ಚು ಬಾಧಿಸ್ತಾ ಇರುವುದು. ಡೆಂಗಿಯಿಂದ ಸಾವಿಗೀಡಾದವರಲ್ಲಿ ಮಕ್ಕಳೇ ಹೆಚ್ಚಾಗಿದ್ದಾರೆ. ರಾಜ್ಯದಲ್ಲಿ ಡೇಂಜರ್ ಡೆಂಗಿ ಅಬ್ಬರ ಜೋರಾಗಿದ್ದು ಈಗಾಗಲೇ ಹಲವರನ್ನ ಬಲಿ ಪಡ್ಕೊಂಡಿದೆ. ಹೀಗಾಗಿ ಡೆಂಗಿ ಬಗ್ಗೆ ಅರಿವು ಮೂಡಿಸೋದಕ್ಕೆ ಬಿಬಿಎಂಪಿ ವಿಶೇಷ ಪ್ರಯತ್ನಕ್ಕೆ ಮುಂದಾಗಿದೆ. ರೀಲ್ಸ್ ಮೂಲಕ ಡೆಂಗಿ ವಾರಿಯರ್ ಆಗೋದಿಕ್ಕೆ ಬಿಬಿಎಂಪಿ ಅವಕಾಶ ಕೊಟ್ಟಿದ್ದು, ಡೆಂಗಿ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ರೀಲ್ಸ್ ಪ್ರಿಯರಿಗೆ ಬಂಪರ್ ಬಹುಮಾನ ಘೋಷಣೆ ಮಾಡಿದೆ. ಮೊದಲ 5 ಉತ್ತಮ ರೀಲ್ಸ್ಗಳಿಗೆ ತಲಾ 25,000 ರೂಪಾಯಿ ಬಹುಮಾನ, ದ್ವಿತೀಯ ಬಹುಮಾನದಲ್ಲಿ 5 ಜನರಿಗೆ ತಲಾ 10,000 ರೂಪಾಯಿ ನಿಗದಿ ಮಾಡಲಾಗಿದೆ. ಇನ್ನು ಶಾಲಾ ಮಕ್ಕಳಿಗೂ ಬಂಪರ್ ಆಫರ್ ಅನ್ನ ಕೊಟ್ಟಿದ್ದು, ಯಾವ ಶಾಲೆ ಹೆಚ್ಚು ವಿದ್ಯಾರ್ಥಿಗಳ ಬಳಿ ರೀಲ್ಸ್ ಇರುತ್ತೋ ಆ ಶಾಲೆಗೆ 1 ಲಕ್ಷ ರೂಪಾಯಿ ಬಹುಮಾನವನ್ನ ಘೋಷಣೆ ಮಾಡಿದೆ. ಇನ್ನು ಡೆಂಗಿ ಜಾಗೃತಿ ಸಂಬಂಧ ರೀಲ್ಸ್ ಮಾಡಿ ಬಿಬಿಎಂಪಿ ಆರೋಗ್ಯ ಇಲಾಖೆ ಫೇಸ್ಬುಕ್ ಹಾಗೂ ಟ್ವಿಟರ್ ಖಾತೆಗೆ ಟ್ಯಾಗ್ ಮಾಡಬೇಕು. ಯಾವ ರೀಲ್ಸ್ ಹೆಚ್ಚು ವೀಕ್ಷಣೆಯನ್ನ ಪಡ್ಕೊಳ್ಳುತ್ತೆ, ಹೆಚ್ಚು ಮಾಹಿತಿಯನ್ನ ಒಳಗೊಂಡಿದೆಯೋ ಅದನ್ನ ಆಧರಿಸಿ ಬಹುಮಾನವನ್ನ ನೀಡಲಾಗುತ್ತೆ. ರೀಲ್ಸ್ ಹಂಚಿಕೊಂಡಂತಹ ಪ್ರತಿಯೊಬ್ಬರಿಗೂ ಡೆಂಗಿ ವಾರಿಯರ್ ಅಂತ ಹೇಳಲಾಗುತ್ತೆ. ಇನ್ನು ಬಿಬಿಎಂಪಿ ಆಫರ್ಗೆ ಮಕ್ಕಳು ಹಾಗೂ ಪೋಷಕರು ಫುಲ್ ಫಿದಾ ಆಗಿದ್ದಾರೆ. ಈಗಾಗಲೇ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿರುವಂತಹ ಮಕ್ಕಳನ್ನ ಡೆಂಗಿ ವಾರಿಯರ್ಸ್ ಅಂತ ಬಿಬಿಎಂಪಿ ಕರೆದಿದೆ. ಮೈಕ್ರೋಸಾಫ್ಟ್ ಕ್ಲೌಡ್ನಲ್ಲಿ ಕಂಡುಬಂದಿದ್ದಂತಹ ಸಮಸ್ಯೆಗಳನ್ನು ಹಂತ ಹಂತವಾಗಿ ಸರಿಪಡಿಸಲಾಗ್ತಾ ಇದ್ದು, ಭಾರತದ ಎಲ್ಲಾ ವಿಮಾನ ನಿಲ್ದಾಣಗಳಲ್ಲಿ ವಿಮಾನಯಾನ ವ್ಯವಸ್ಥೆಗಳು ಸಹಜ ಸ್ಥಿತಿಗೆ ಮರಳಿವೆ ಅಂತ ನಾಗರಿಕ ವಿಮಾನಯಾನ ಸಚಿವಾಲಯ ಹೇಳಿದೆ. ಈ ಬಗ್ಗೆ ಮಾಧ್ಯಮ ಪ್ರಕಟಣೆ ಹೊರಡಿಸಿರುವ ಸಚಿವಾಲಯ ಬೆಳಗ್ಗೆ 3 ಗಂಟೆಯಿಂದ ವಿಮಾನ ನಿಲ್ದಾಣದಲ್ಲಿ ಏರ್ಲೈನ್ ವ್ಯವಸ್ಥೆಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸೋದಕ್ಕೆ ಪ್ರಾರಂಭಿಸಿವೆ. ಈಗ ವಿಮಾನ ಕಾರ್ಯಾಚರಣೆಗಳು ಸುಗಮವಾಗಿ ನಡೀತಾ ಇವೆ. ನಿನ್ನೆಯ ಅಡಚಣೆಗಳಿಂದಾದಂತಹ ಸಮಸ್ಯೆಗಳನ್ನು ಸರಿಪಡಿಸಲಾಗ್ತಾ ಇದೆ ಅಂತ ಹೇಳಿದೆ. ಈ ನಡುವೆ ಬಯೋಮೆಟ್ರಿಕ್ ಆಧಾರಿತ ಬೋರ್ಡಿಂಗ್ ವ್ಯವಸ್ಥೆಯಾದಂತಹ ಡಿಜಿ ಯಾತ್ರಾ ವ್ಯವಸ್ಥೆಯು ಕಾರ್ಯನಿರ್ವಹಿಸದ ಕಾರಣ ದೆಹಲಿಯ ಐಜಿಐ ವಿಮಾನ ನಿಲ್ದಾಣವು ಅಡಚಣೆಯನ್ನ ಎದುರಿಸಿತು. ಪ್ರಯಾಣಿಕರು ಮ್ಯಾನ್ಯುವಲ್ ಚೆಕ್ ಇನ್ ಮಾಡೋದಕ್ಕೆ ಕಷ್ಟಪಟ್ಟಿದ್ರಿಂದ ಎಕ್ಸಿಟ್ ಟರ್ಮಿನಲ್ಗಳಲ್ಲಿ ದೊಡ್ಡ ಸರತಿ ಸಾಲು ಏರ್ಪಟ್ಟಿತ್ತು. ಇನ್ನು ಪ್ರಯಾಣಿಕರಿಗೆ ಸಹಾಯ ಮಾಡೋದಕ್ಕೆ ಜನದಟ್ಟಣೆ ನಿರ್ವಹಿಸಲು ಹೆಚ್ಚುವರಿ ಸಿಬ್ಬಂದಿಯನ್ನ ನಿಯೋಜಿಸುತ್ತಾರೆ. ಇನ್ನು ದೆಹಲಿ ವಿಮಾನ ನಿಲ್ದಾಣದಲ್ಲಿ 400ಕ್ಕೂ ಹೆಚ್ಚು ವಿಮಾನಗಳು ವಿಳಂಬ ಆಗಿವೆ. ಹಲವಾರು ಪ್ರಯಾಣಿಕರು ಕೈಬರಹದ ಬೋರ್ಡಿಂಗ್ ಪಾಸ್ಗಳ ಚಿತ್ರಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ.